ಇಲ್ಲಿ ಬೇಕು ಅಂತಾನೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಈ ಒಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚಾನಲ್ಗಳು ಸತೀಶ್ ಅವ್ರದ್ದು ಇಂಟರ್ವ್ಯೂ ತಗೊಂಡಿದ್ದಾರೆ. ಪ್ರತಿ ಸತಿನೂ ಕೂಡ ಇಲ್ಲಿ ಸತೀಶ್ ಅವ್ರು ಹೇಳಿದ್ದು ಏನಪ್ಪಾ ಅಂತಂದ್ರೆ, ನಮ್ಮ ಚಾನಲ್ ಕೂಡ ಇಲ್ಲಿ ಹಾಕಿದೀವಿ ಇಂಟರ್ವ್ಯೂ ತಗೊಂಡು. ಅವ್ರು ಒಂದು ಮಾತು ಹೇಳ್ತಾರೆ ಇಲ್ಲಿ ಯಾವಾಗಲೂ ಕೂಡ, ಒಂದು 80,000 ರೂಪಾಯಿ ಏನೋ ಟಿ ಶರ್ಟ್ನ ಇಲ್ಲಿ ಇವರು ಸ್ಪಂದನ ಅವ್ರು ತಗೊಂಡ್ರು, ಕಿಚ್ಚ ಸುದೀಪ್ ಸರ್ ಹೇಳಿದ್ರು ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ SR-No ರೌಂಡಲ್ಲಿ ಕೇಳಿದ್ದು, ಏನೋ 80,000 ರೂಪಾಯಿ ಶರ್ಟ್ ಎಷ್ಟೋ ಇಲ್ಲಿ ತಗೊಂಡ್ಬಿಟ್ಟಿದ್ದೀರಂತೆ, ಒಂದು 4 ಚಡ್ಡಿಗಳು ಇಲ್ಲಿ ಕೊಟ್ಟಿಲ್ವಂತೆ, ಅದನ್ನ ಹೇಳ್ತಾನೆ ಇದ್ದಾರೆ ಅಂತಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಇಲ್ಲಿ ಸ್ಪಂದನ ಅವ್ರು ಕೂಡ ಡೈರೆಕ್ಟ್ ಆಗಿ ಹೇಳಿದ್ದು. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಸಚಿನ್ ಅವ್ರು ಹೇಳ್ತಾ ಇರೋದೇ ಬೇರೆ ಇದೆ. ಇಲ್ಲಿ ಸ್ಪಂದನ ಅವ್ರು ಕೊಟ್ಟಿದ್ದ ಆನ್ಸರ್ ಏನಿದೆ ಅದು ನಿಜ ಅಂತ ನಂಬೇಕಾ, ಇಲ್ಲ ಅಂತಂದ್ರೆ ಸತೀಶ್ ಅವ್ರು ಹೇಳಿದ್ ನಿಜ ಅಂತ ನಂಬೇಕಾ ಗೊತ್ತಿಲ್ಲ. ತಗೊಂಡಿಲ್ಲ, ವಾಪಸ್ ಎತ್ಕೊಂಡು ಇಟ್ಕೊಂಡ್ರು ಅಂತ ಅಂದ್ಬಿಟ್ಟು ಸ್ಪಂದನ ಅವ್ರು ಹೇಳಿದ್ದಾರೆ. ಇಲ್ಲಿ ಯಾರ್ದು ಸತ್ಯ ಯಾರ್ದು ಸುಳ್ಳು ಅಂತ ನೀವು ನಂಬ್ತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದಾಗಿದ ತಕ್ಷಣ ನೆಕ್ಸ್ಟ್ ಕ್ವಶನ್ ಬರ್ದಲ್ಲಿ, ಧ್ರುವಂತು ನಂಬಿಕೆಗೆ ಅರ್ಹವಾದ ವ್ಯಕ್ತಿ ಅಲ್ಲ ಅಂತ ಇಲ್ಲಿ ಕೇಳ್ತಾರೆ. ಕೆಲವೊಬ್ರು ಹೌದು ಅಲ್ಲ ಅಂತ ಹೇಳ್ತಾರೆ, ಕೆಲವೊಬ್ರು ನಂಬ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ರಕ್ಷಿತ್ ಅವ್ರು ಹೇಳ್ತಾರಲ್ಲ, ಸಖತ್ ನೆಕ್ಸ್ಟ್ ಲೆವೆಲ್ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ರಕ್ಷಿತ್ ಅವರು ಪ್ರತಿಯೊಬ್ಬ ಕಂಟೆಸ್ಟೆಂಟು ಯಾವ್ಯಾವ ರೀತಿ ಇಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ಫಸ್ಟ್ ಕ್ಲೋಸ್ ಆಗಕ್ಕೆ ಟ್ರೈ ಮಾಡಿದ್ರು ಧ್ರುವಂತರು, ಒಂದು ಪ್ಲೇ ಕಾರ್ಡ್ ಅಂತ ಅಂತಾರಲ್ಲ, ಫಸ್ಟ್ ಇಲ್ಲಿ ಮಲ್ಲಮ್ಮ ಅವ್ರ ಜೊತೆ ಚೆನ್ನಾಗಿದ್ರು. ಅದಾಗಿದ ತಕ್ಷಣ ರಕ್ಷಿತ್ ಅವ್ರ ಜೊತೆ ಚೆನ್ನಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ದೂರ ಆಗಿದ ತಕ್ಷಣ ಇಲ್ಲಿ ರಕ್ಷಿತಾ ಸರಿ ಇಲ್ಲ, ಹಾಗೆ ಹೀಗೆ ಇಲ್ಲಿ ಕನ್ನಡ ಮಾತಾಡಕ್ ಬಂದ್ರು ಕೂಡ ಸರಿಯಾಗಿ ಮಾತಾಡಲ್ಲ, ಎಂತ ಗೊತ್ತುಂಟ ಗಾಯಸ್ ಅಂತ ಅಂದ್ಬಿಟ್ಟು ಅಣಗಿಸಿದ್ರು.